ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಶಿವ. ನಾನು ಚೆನ್ನಾಗಿ ಮೈಕಟ್ಟು ಹೊಂದಿದ್ದೇನೆ ಮತ್ತು ಎತ್ತರವಾಗಿದ್ದೇನೆ. ನನ್ನ ವಯಸ್ಸು 35 ಆದರೆ ಇನ್ನೂ ಮದುವೆಯಾಗಿಲ್ಲ. ನಾನು 200ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ದೊಡ್ಡ ಕಂಪನಿಯನ್ನು ನಡೆಸುತ್ತಿದ್ದೇನೆ. ನಾನು ಸ್ವಲ್ಪ ಸುಂದರ, ಬಿಳಿ ಬಣ್ಣದವ. ನನ್ನ ಎಲ್ಲಾ ಸ್ನೇಹಿತರು ಮತ್ತು ಕುಟುಂಬದವರು ನೀನು ಯಾಕೆ ಮದುವೆಯಾಗಿಲ್ಲ ಎಂದು ನನ್ನನ್ನು ಪ್ರಶ್ನಿಸಿದರು. ನನಗೆ ಕಾರಣ ಸರಳವಾಗಿದೆ. ಕಾರು ಹೊಂದಿರುವವರು ಒಂದರಲ್ಲಿ ಮಾತ್ರ ಪ್ರಯಾಣಿಸಬಹುದು, ಆದರೆ ಕಾರನ್ನು ಬಾಡಿಗೆಗೆ ಪಡೆದವರು ಹಲವು ಕಾರುಗಳಲ್ಲಿ ಪ್ರಯಾಣಿಸಬಹುದು. ನನಗೆ ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಇಷ್ಟ, ಯಾಕೆಂದರೆ ನನಗೆ ಅವರ ಅನುಭವ ಇಷ್ಟವಾಯಿತು ಮತ್ತು ನಾನು ಅವರನ್ನು ಜೋರಾಗಿ ಕಬಡ್ಡಿ ಆಟ ಆಡುವುದೆಂದರೆ ಮತ್ತು ನಾನು ಅವರ ಗಂಡನಿಗಿಂತ ಉತ್ತಮ ಎಂದು ಅವರಿಗೆ ಅನಿಸುವಂತೆ ಮಾಡುತ್ತೇನೆ. ನನ್ನ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣವಿದೆ ಮತ್ತು ನನ್ನ ಬಳಿ ಸಾಕಷ್ಟು ಆಸ್ತಿಗಳಿವೆ. ವಿಚಿತ್ರ ಹುಡುಗಿಯನ್ನು ಅನುಭವಿಸುಕ್ಕಿಂತ ಬದಲು ನನಗೆ ಚೆನ್ನಾಗಿ ಪರಿಚಿತವಾಗಿರುವ ಹುಡುಗಿಯರನ್ನು ಅನುಭವಿಸುವುದು ನಾನು ಇಷ್ಟಪಡುತ್ತೇನೆ. ನಾನು ನನ್ನ ಅನೇಕ ಮಹಿಳಾ ಉದ್ಯೋಗಿಗಳನ್ನು ನಾನು ಯಾರನ್ನೂ ಒತ್ತಾಯಿಸಿಲ್ಲ. ಬ್ಲ್ಯಾಕ್ಮೇಲ್ ಮಾಡುವ ಮೂಲಕ, ಹಣ ನೀಡುವ ಮೂಲಕ ಅಥವಾ ಬಡ್ತಿ ನೀಡುವ ಮೂಲಕ ನಾನು ಅವರನ್ನು ನನ್ನ ಬೇಟೆಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಸರಿ, ಈ ಕತೆಗೆ ಬರುತ್ತೇನೆ. ಈ ಕತೆ ನನಗೆ ವಿಶೇಷವಾಗಿದೆ ಏಕೆಂದರೆ ಇದು ಹುಡುಗಿಯನ್ನು ಫಕಿಂಗ್ ಮಾಡುವಲ್ಲಿ ಸಂಪೂರ್ಣವಾಗಿ ಹೊಸ ಮಾರ್ಗವಾಗಿದೆ. ನನ್ನ ವೈಯಕ್ತಿಕ ಸಹಾಯಕಿ ಹೆಸರು ವಿದ್ಯಾ. ಅವಳು 6 ತಿಂಗಳ ಹಿಂದೆ ನನ್ನ ಕಂಪನಿಗೆ ಸೇರಿದಳು. ಅವಳ ವಯಸ್ಸು 28. ನಾನು ಅವಳನ್ನು ಆಯ್ಕೆ ಮಾಡಿದ್ದು ಅವಳ ಬಿಸಿ ರಚನೆಯಿಂದಾಗಿ. ಆದರೆ ಅವಳ ಪ್ರತಿಭೆಯಿಂದಾಗಿ ನಾನು ಅವಳನ್ನು ಆರಿಸಿಕೊಂಡೆ ಎಂದು ಅವಳು ಭಾವಿಸುತ್ತಾಳೆ. ವಿದ್ಯಾ 5.5 ಎತ್ತರವಿರುವ ಒಂದು ರೀತಿಯ ದೇಸಿ ಹುಡುಗಿ. ಅವಳು ಸ್ಲಿಮ್ ಆದರೆ ಉತ್ತಮ ರಚನೆಯನ್ನು ಹೊಂದಿದ್ದಾಳೆ. ಅವಳ ಬಣ್ಣ ಸ್ವಲ್ಪ ಕಂದು ಆದರೆ ಅವಳ ಮುಖ ಮುದ್ದಾದ ಮತ್ತು ಮುಗ್ಧ. ಅವಳು ವಿವಾಹಿತ ಹುಡುಗಿಯಾಗಿದ್ದಳು ಆದರೆ ಕಳೆದ ವರ್ಷ ತನ್ನ ಗಂಡನಿಗೆ ವಿಚ್ಛೇದನ ನೀಡಿದಳು. ಆಕೆಯ ಪತಿ ಮದ್ಯವ್ಯಸನಿಯಾಗಿದ್ದ, ಆದ್ದರಿಂದ ಅವಳು ತನ್ನ 3 ವರ್ಷದ ಮಗು ಮತ್ತು ತಾಯಿಯೊಂದಿಗೆ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾಳೆ. ಸಂದರ್ಶನದ ಸಮಯದಲ್ಲಿ ಅವಳು ಕುಟುಂಬದ ಏಕೈಕ ಹಾಸಿಗೆ ವಿಜೇತೆ ಎಂದು ಹೇಳಿದಳು. ಅವರ ಕುಟುಂಬದ ಹಿನ್ನೆಲೆ ತುಂಬಾ ಬಡತನದಿಂದ ಕೂಡಿದೆ. ಅದು ನನಗೆ ಸಹಾನುಭೂತಿಯನ್ನುಂಟು ಮಾಡಿತು ಮತ್ತು ನಾನು ಅವಳ ಮಕ್ಕಳ ಶಿಕ್ಷಣ ಮತ್ತು ವೈದ್ಯಕೀಯ ವೆಚ್ಚಕ್ಕಾಗಿ ಹಲವು ಬಾರಿ ಹಣವನ್ನು ನೀಡಿದ್ದೇನೆ. ಒಂದು ದಿನ ನಾನು 10 ಗಂಟೆಗೆ ಕಚೇರಿ ಪ್ರವೇಶಿಸಿದಾಗ ಇಡೀ ಉದ್ಯೋಗಿ ನನಗೆ ಶುಭೋದಯವನ್ನು ಕೋರಿದರು. ನನ್ನ ಜೊತೆ ಅದೇ ಕೋಣೆ ಹಂಚಿಕೊಂಡಿದ್ದ ವಿದ್ಯಾ ಕೂಡ ಎದ್ದು ನಿಂತು ಮುಗುಳ್ನಕ್ಕಳು. ಪ್ರತಿದಿನ ಬೆಳಿಗ್ಗೆ ಅವಳ ನಗು ನನಗೆ ಇಡೀ ದಿನ ಕೆಲಸ ಮಾಡಲು ಹೊಸ ಶಕ್ತಿಯನ್ನು ನೀಡುತ್ತದೆ. ಆ ದಿನ ಅವಳು ಕಿತ್ತಳೆ ಬಣ್ಣದ ಸೀರೆ ಮತ್ತು ಅದಕ್ಕೆ ಹೊಂದಿಕೆಯಾಗುವ ಬ್ಲೌಸ್ ಧರಿಸಿದ್ದಳು. ಹೆಚ್ಚಿನ ವಿವಾಹಿತ ಮಹಿಳೆಯರು ಮಗುವನ್ನು ಹೆತ್ತ ನಂತರ ತೂಕ ಹೆಚ್ಚಾಗುತ್ತಿರುವಾಗ ಅವಳು ಈ ರಚನೆಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾಳೆ ಎಂದು ನಾನು ಆಶ್ಚರ್ಯಪಡುತ್ತೇನೆ. ಅವಳು ಬಂದು ನನ್ನ ಹತ್ತಿರ ನಿಂತು ಎಲ್ಲಾ ಫೈಲ್ಗಳಿಗೆ ಸಹಿ ಹಾಕಲು ಕೊಟ್ಟಳು. ಅವಳು ಫೈಲ್ಗಳನ್ನು ತೋರಿಸುವಾಗ ನನ್ನ ಹತ್ತಿರವೇ ನಿಲ್ಲುತ್ತಿದ್ದಳು. ಈ ಬಾರಿ ನಾನು ಸಹಿ ಮಾಡುವಾಗ ಅವಳ ಗುಹೆ ಮುಟ್ಟಿದೆ. ಆದರೆ ಅವಳು ಪ್ರತಿಕ್ರಿಯಿಸಲಿಲ್ಲ. ಹಾಗಾಗಿ ನಾನು ಇದನ್ನೇ ಲಾಭವಾಗಿಟ್ಟುಕೊಂಡು ಅವಳ ಕಲ್ಲಂಗಡಿ ಹಣ್ಣುಗೆ ತಾಗುವಂತೆ ನನ್ನ ತಲೆಯನ್ನು ಅಲ್ಲಾಡಿಸಿದೆ. ನಾನು ಗಮನಿಸಲಿಲ್ಲ, ಕ್ಷಮಿಸಿ ಎಂದು ಹೇಳಿದೆ. ಎಂದಿನಂತೆ ಅವಳು ಏನೂ ಸಮಸ್ಯೆ ಇಲ್ಲ ಸರ್ ಎಂದಳು. ನನ್ನ ದಿನಚರಿ ಮುಗಿದ ನಂತರ ನಾನು ಏನಾಯ್ತು ಎಂದು ಕೇಳಿದೆ. ಅವಳು, ನನಗೆ ನಿಮ್ಮಿಂದ ಒಂದು ದೊಡ್ಡ ಸಹಾಯ ಬೇಕು. ಹೀಗೆ ಕೇಳಿದ್ದಕ್ಕೆ ನೀವು ನನ್ನನ್ನು ತಪ್ಪಾಗಿ ಭಾವಿಸಬಾರದು. ನಾನು ನಿಮ್ಮನ್ನು ನನ್ನ ಪ್ರಿಯ ಎಂದು ಎಂದಿಗೂ ನೋಡಿಲ್ಲ. ನಾನು ಯಾವಾಗಲೂ ನಿನ್ನನ್ನು ನನ್ನ ಕುಟುಂಬದ ಸದಸ್ಯೆ, ಹೆಂಡತಿ ಎಂದು ಪರಿಗಣಿಸುತ್ತೇನೆ. ನಿಮಗೆ ಬೇಕಾದ ಯಾವುದೇ ಸಹಾಯವನ್ನು ನೀವು ಕೇಳಬಹುದು. ಅವಳು, ಧನ್ಯವಾದಗಳು ಸರ್.
ನನ್ನ ಮಗ ಆರೋಗ್ಯ ಮೂತ್ರಪಿಂಡದಲ್ಲಿ ಸಮಸ್ಯೆ ಇದೆ. ಅವನಿಗೆ ಹುಟ್ಟಿನಿಂದಲೇ ಸಿಂಡ್ರೋಮ್ ಇತ್ತು. ನಿನ್ನೆ ವೈದ್ಯರು ಅವನ ಮೂತ್ರಪಿಂಡ ಬದಲಾಯಿಸಬೇಕು, ಇಲ್ಲದಿದ್ದರೆ ಅವನು ಹೆಚ್ಚು ದಿನ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದರು. ಈ ವಾಕ್ಯವನ್ನು ಹೇಳುವಾಗ ಅವಳ ಕೆನ್ನೆಗಳ ಮೇಲೆ ಕಣ್ಣೀರು ಹರಿಯಿತು. ಅವಳು ಶಸ್ತ್ರಚಿಕಿತ್ಸೆಗೆ 10 ಲಕ್ಷ ಬೇಕು ಎಂದು ವೈದ್ಯರು ಹೇಳಿದರು. ಆದರೆ ನನ್ನ ಬಳಿ ಅಷ್ಟೊಂದು ಹಣವಿಲ್ಲ. ಈ ಪರಿಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರೂ ನನಗೆ ಸಹಾಯ ಮಾಡಲಾರರು. ಆದ್ದರಿಂದ ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್. ನನ್ನ ಮಗುವನ್ನು ಉಳಿಸಿದರೆ ನಾನು ಪ್ರತಿಯಾಗಿ ಏನು ಬೇಕಾದರೂ ಕೊಡುತ್ತೇನೆ. ನಾನು ವಿದ್ಯಾ, ಇಲ್ಲಿ ಬಾ. ಸಮಸ್ಯೆಗಳನ್ನು ಎದುರಿಸಲು ನೀವು ತುಂಬಾ ಧೈರ್ಯಶಾಲಿಯಾಗಿರಬೇಕು.